ನಮಸ್ಕಾರ ಸ್ನೇಹಿತರೆ. ಸುನಿಲ್ ಶೆಟ್ಟಿ ಈ ಹೆಸರನ್ನ ಇಡೀ ಭಾರತೀಯ ಸಿನಿರಂಗ ಹಾಗೂ ಭಾರತದ ಸಿನಿ ಪ್ರೇಕ್ಷಕರು ಮರೆಯುವುದಕ್ಕೆ ಅಸಾಧ್ಯ. ಅಷ್ಟರ ಮಟ್ಟಿಗೆ ಸುನಿಲ್ ಶೆಟ್ಟಿ ಹೆಸರು ಚಿರಪರಿಚಿತವೇ. ಬಡತನದಲ್ಲಿ ಹುಟ್ಟಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಮುಂದಕ್ಕೆ ಸಾಧಿಸಿದ್ದು ನಿಜಕ್ಕೂ ಅಮೋಘ ಸಾಧನೆಯೇ. ಒಂದು ಕಾಲದಲ್ಲಿ ಅವರ ತಂದೆ ಮುಂಬೈನ ಹೋಟೆಲ್ಗಳಲ್ಲಿ ಸಪ್ಲೈಯರ್, ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಮೇಲೆ ಬೆಳೆದು ಶ್ರೀಮಂತರಾದವರು. ಆದರೆ ಅಪ್ಪನ ಕಷ್ಟಗಳನ್ನು ಕಣ್ಣಾರೆ ನೋಡುತ್ತಾ ಬೆಳೆದ ಸುನಿಲ್ ಶೆಟ್ಟಿ ಮುಂದೊಂದು ದಿನ ಅವರ ಅಪ್ಪ ಕೆಲಸ ಮಾಡಿದ್ದ ಎಲ್ಲ ಹೋಟೆಲ್ಗಳನ್ನು ಖರೀದಿಸಿ ಅಪ್ಪನಿಗೆ ತಕ್ಕ ಮಗನೆನಿಸಿಕೊಂಡಿದ್ದು ಇಂದು ಇತಿಹಾಸ. ನಾನು ಕೂಡ ಸಿನಿಮಾ ಹೀರೋ ಆಗ್ತೀನಿ ಅಂತ ಮುಂಬೈನ ಗಲ್ಲಿ ಗಲ್ಲಿಯಲ್ಲಿ ಸುತ್ತಾಡಿ ಅಲೆದಾಡಿ ಸಾಕಾಗಿ ಹೋಗಿದ್ರು. ನಿನ್ನ ಮುಖ ಹೀರೋ ಆಗೋಕ್ಕೆ ಸೂಟ್ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಜೀವನ ಹಾಳು ಮಾಡ್ಕೋಬೇಡ, ಅಪ್ಪನ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಹೋಗು ಅನ್ನೋ ಅಪಹಾಸ್ಯದ ಮಾತುಗಳು ಬಹುಶಃ ಸುನಿಲ್ ಶೆಟ್ಟಿ ಅವರ ಬದುಕಿನಲ್ಲಿ ಛಲ ಹಾಗೂ ಗೆಲ್ಲಲೇಬೇಕೆಂಬ ಹಠವನ್ನು ಸೃಷ್ಟಿ ಮಾಡಿತ್ತು. ಒಂದೇ ಗುರಿಯನ್ನ ಅಚಲವಾಗಿ ಸಾಧಿಸಲು ಮುನ್ನಡೆದ ಆ ಹೆಜ್ಜೆ ನಿಜಕ್ಕೂ ಸುಲಭದ ಹಾದಿಯಾಗಿರಲಿಲ್ಲ. ಬಾಲಿವುಡ್ ಅನ್ನೋ ಸಮುದ್ರದಲ್ಲಿ ತಾನು ಈಜಿ ದಡ ಸೇರಿದ್ದು ಇಂದಿಗೂ ಮಹತ್ತರ ಸಾಧನೆಯೇ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಸುನಿಲ್ ಶೆಟ್ಟಿ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸುನಿಲ್ ಶೆಟ್ಟಿ ಹುಟ್ಟಿದ್ದು ಆಗಸ್ಟ್ 11, 1961ರಂದು ಮಂಗಳೂರಿನ ಮುಲ್ಕಿಯಲ್ಲಿ. ತಂದೆ ವೀರಪ್ಪ ಶೆಟ್ಟಿ ಮೂಲತಃ ಉಡುಪಿಯವರು. ಕೆಲಸ ಅರಸುತ್ತಾ ಮಂಗಳೂರಿನಲ್ಲಿ ನೆಲೆ ನಿಂತಿದ್ದವರಿಗೆ ಆದಾಯ ನೀಡುವಂಥ ಯಾವುದೇ ಕೆಲಸವಿರಲಿಲ್ಲ. ಹೀಗಾಗಿ ಕೆಲಸ ಹರಸುತ್ತಾ ಹೆಜ್ಜೆ ಹಾಕಿದ್ದು ಮಹಾನಗರಿ ಮುಂಬೈ ಕಡೆಗೆ. ಆಗಿನ್ನೂ ಅವರಿಗೆ ಕೇವಲ 9 ವರ್ಷವಷ್ಟೇ. ಮುಂಬೈಗೆ ಬಂದಿಳಿದವರಿಗೆ ಕೆಲಸ ಮಾತ್ರ ಸಿಗಲೇ ಇಲ್ಲ. ಅಲ್ಲಿ ಇಲ್ಲಿ ಮಲಗಿ ಕೆಲಸ ಕೇಳುತ್ತಾ ಸಾಕಾಗಿ ಹೋಯಿತು. ಕೊನೆಗೆ ವಿಧಿ ಇಲ್ಲದೆ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ, ಕ್ಲೀನರ್ ಆಗಿ ಬೇರೆಯವರ ಕಾರು ಬೈಕ್ಗಳನ್ನು ತೊಳೆದು ಜೀವನ ಶುರು ಮಾಡಿದರು. ಮೊದಲು ಅವರ ವೃತ್ತಿ ಜೀವನ ಶುರುವಾಗಿದ್ದು ಮುಂಬೈನ ಜುಹೂನಲ್ಲಿ ಒಂದು ಬಿಲ್ಡಿಂಗ್ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿಯೇ ಸಾಕಷ್ಟು ವರ್ಷ ಕೆಲಸ ಮಾಡಿದ ನಂತರ ಮದುವೆಯೂ ಆಗತ್ತೆ. ಹೀಗೆ ಶೆಟ್ಟಿ ದಂಪತಿಗಳಿಗೆ 2 ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಹಿರಿಯ ಮಗನಾಗಿ ಜನಿಸಿದ್ದೇ ಸುನಿಲ್ ಶೆಟ್ಟಿ. ಬಾಲ್ಯದ ಜೀವನ ಹಾಗೂ ಶಾಲಾ ಶಿಕ್ಷಣ ಜುಹುವಿನಲ್ಲೇ ನಡೆಯುತ್ತೆ. ಜುಹುವಿನಲ್ಲಿ ಇದ್ದ ಫಾರ್ಮ್ ಬೀಚ್ ಶಾಲೆಯಲ್ಲಿ ಸೇರಿಕೊಂಡ ಸುನಿಲ್ ಶೆಟ್ಟಿ ಅದೆಷ್ಟು ಚೇಷ್ಟೆ ಹುಡುಗನೆಂದರೆ ನಿರಂತರವಾಗಿ ದೂರುಗಳು ಬರ್ತಿದ್ವು. ಇದು ವೀರಪ್ಪ ಶೆಟ್ಟಿ ದಂಪತಿಗಳಿಗೆ ಚಿಂತೆಗೆ ಕಾರಣವಾಗಿತ್ತು. ಇವನು ಈಗಲೇ ಹೀಗಾದ್ರೆ ಮುಂದೆ ಹೇಗೆ ಅನ್ನೋ ಚಿಂತೆ ಕಾಡೋಕೆ ಶುರುವಾಯಿತು. ಆದರೆ ಶಾಲಾ ದಿನಗಳಲ್ಲಿಯೇ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಸುನಿಲ್ ಶೆಟ್ಟಿ ಶಾಲಾ ಕ್ರಿಕೆಟ್ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಶೆಟ್ಟಿ ಇದ್ರೆ ಪಂದ್ಯ ಗೆಲ್ಲುತ್ತೆ ಅನ್ನೋ ಮಟ್ಟಕ್ಕೆ ಯಶಸ್ವಿ ಆಟಗಾರರಾಗಿದ್ದರು. ಮುಂದೊಂದು ದಿನ ಭಾರತದ ಕ್ರಿಕೆಟ್ ತಂಡಕ್ಕೆ ಆಡ್ತಾನೆ ಅಂತಲೇ ಸ್ನೇಹಿತರು ಸ್ಪೋರ್ಟ್ಸ್ ಟೀಚರ್ ಭಾವಿಸಿದರು. ಆದರೆ ಅದೇ ಹುರುಪು ಸುನಿಲ್ ಶೆಟ್ಟಿಗೂ ಇತ್ತು. ಆದರೆ ವಿಧಿಯಾಟ ಬೇರೆಯದ್ದೇ ಇತ್ತು. ಒಮ್ಮೆ ಜುಹುವಿನಲ್ಲಿದ್ದ ಸುನಿಲ್ ಶೆಟ್ಟಿ ನಿವಾಸದ ಬಳಿ ಸಿನಿಮಾ ಶೂಟಿಂಗ್ ಆಗ್ತಿತ್ತು. ಅದು ಅಮಿತಾಬ್ ಬಚ್ಚನ್ ಸಿನಿಮಾ. ಅಮಿತಾಬ್ರನ್ನ ನೋಡೋಕೆ ಜನಸಾಗರವೇ ಸೇರಿತ್ತು. ಅದರಲ್ಲಿ ಸುನಿಲ್ ಮತ್ತವರ ತಂಡವೂ ನೆರೆದಿತ್ತು. ಕೂಡಲೇ ಅಮಿತಾಬ್ರತ್ತ ಹೆಜ್ಜೆ ಹಾಕಿದ ಹುಡುಗರನ್ನ ತಡೆದ ಸೆಕ್ಯೂರಿಟಿ ಗದರಿದ. ಆದರೆ ಇದನ್ನು ಗಮನಿಸಿದ ಅಮಿತಾಬ್ ಹತ್ತಿರಕ್ಕೆ ಬರುವಂತೆ ಸೂಚಿಸಿದರು. ಅಯ್ಯೋ, ಇದೇನು ಲಕ್ಕು ಅಂದುಕೊಂಡ ಸುನಿಲ್ ಶೆಟ್ಟಿ ಅಮಿತಾಬ್ ಬಳಿ ತೆರಳಿದಾಗ ಸುನಿಲ್ ಶೆಟ್ಟಿಯ ಹೆಗಲ ಮೇಲೆ ಕೈ ಹಾಕಿ ಒಂದು ನಂಬರನ್ನು ಬರೆದು ಕೈಗೆ ಕೊಟ್ಟರು. ಆದರೆ ಸುನಿಲ್ ಶೆಟ್ಟಿ ಬೇರೆ ಯಾರದ್ದಾದರೂ ನಂಬರ್ ನೀಡಿದ್ದಿರಬಹುದೆಂದು ಆ ನಂಬರಿಗೆ ಕರೆ ಮಾಡಲೇ ಇಲ್ಲ. ಇದೇ ವಿಚಾರವನ್ನ ಒಮ್ಮೆ ಕೌನ್ ಬನೇಗಾ ಕರೋಡುಪತಿ ಕಾರ್ಯಕ್ರಮದಲ್ಲೂ ಉಲ್ಲೇಖಿಸಿದ್ರು ಸುನಿಲ್ ಶೆಟ್ಟಿ. ಹೀಗೆ ಸುನಿಲ್ ದೊಡ್ಡವರಾದಂತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸಿತು. ಅವರ ತಂದೆ ಮುಂಬೈನಲ್ಲೇ ಉಡುಪಿ ರೆಸ್ಟೋರೆಂಟ್ ಅನ್ನು ತೆರೀತಾರೆ. ಅಂದಿನ ಕಾಲಕ್ಕೆ ಶುಚಿರುಚಿಯಾದ ಊಟ ಕಡಿಮೆ ಬೆಲೆಗೆ ಸಿಗುತ್ತೆ ಎಂದು ತಿಳಿದಿದ್ದೇ ಸ್ಥಳೀಯ ಕಾರ್ಮಿಕರು ಹಾಗೂ ಮಧ್ಯಮ ಕುಟುಂಬದವರನ್ನ ಆಕರ್ಷಿಸಿತ್ತು. ಸುನಿಲ್ ಶೆಟ್ಟಿ ಬಿಡುವಿನ ವೇಳೆಯಲ್ಲಿ ತಮ್ಮ ತಂದೆಗೆ ರೆಸ್ಟೋರೆಂಟ್ನಲ್ಲಿ ಸಹಾಯ ಮಾಡ್ತಿದ್ರು. ಸ್ವಲ್ಪ ಸಮಯದ ನಂತರ ರೆಸ್ಟೋರೆಂಟ್ ಯಶಸ್ವಿಯಾದಾಗ ಸುನಿಲ್ ಒಂದು ಬಟ್ಟೆ ಅಂಗಡಿಯನ್ನು ತೆರೀತಾರೆ. ಶಾಲಾ ದಿನಗಳಲ್ಲೇ ಸ್ನೇಹಿತನಾಗಿದ್ದ ಜಾಕಿ ಶ್ರಾಫ್ ಅವರ ಸೀನಿಯರ್ ಆಗಿದ್ರು. ಶಾಲೆ ಬಿಡುವ ವೇಳೆಗೆ 2 ಸ್ನೇಹಿತರಾಗ್ತಾರೆ. ಮಾಡೆಲಿಂಗ್ ದಿನಗಳಲ್ಲಿ ಕಷ್ಟಪಡುತ್ತಿದ್ದ ಜಾಕಿ ಶ್ರಾಫ್ ಚಾಲ್ನಲ್ಲಿ ವಾಸಿಸುತ್ತಿದ್ದಾಗ ಸುನಿಲ್ ತನ್ನ ತಂದೆಯ ಬಟ್ಟೆ ಅಂಗಡಿಯಿಂದ ಹೊಸ ಬಟ್ಟೆಗಳನ್ನು ಅವರಿಗೆ ನೀಡ್ತಿದ್ರು. ಜಾಕಿ ಆ ಬಟ್ಟೆಗಳನ್ನು ಧರಿಸಿ ಫಂಕ್ಷನ್ಗಳಿಗೆ ತೆರಳುತ್ತಿದ್ರು. ನಂತರ ಆ ಬಟ್ಟೆಗಳನ್ನು ಹಿಂತಿರುಗಿಸ್ತಿದ್ರು. ಈ ಉಪಕಾರಕ್ಕೆ ಪ್ರತಿಯಾಗಿ ಜಾಕಿ ಶ್ರಾಫ್ ಸುನಿಲ್ ಅಂಗಡಿಯ ಮುಂದೆ ಬಟ್ಟೆ ಧರಿಸಿ ಸ್ಟೈಲ್ ಆಗಿ ಓಡಾಡ್ತಿದ್ರು.
ಈ ಕ್ರೇಜ್ ಅದೆಷ್ಟಿತ್ತೆಂದ್ರೆ ಸುತ್ತಮುತ್ತಲ ಯುವಕರು ಬಟ್ಟೆ ಖರೀದಿಸಲು ಮುಗಿಬೀಳ್ತಿದ್ರು. ಅಲ್ಲದೆ ಜಾಕಿ ಶ್ರಾಫ್ಗೆ ಸುನಿಲ್ ಶೆಟ್ಟಿ ಅದೆಷ್ಟು ಸಹಾಯ ಮಾಡಿದ್ದರೆಂದರೆ ಜಾಕಿ ಶ್ರಾಫ್ ಹಾಗೂ ಅನಾರೋಗ್ಯ ಪೀಡಿತರಾಗಿದ್ದ ಅವರ ತಂದೆಗೆ ತಾನು ವಾಸಿಸುತ್ತಿದ್ದ ಮನೆಯನ್ನೇ ಬಿಟ್ಟುಕೊಟ್ಟು ಬೇರೆ ಮನೆಯಲ್ಲಿ ವಾಸಿಸತೊಡಗಿದ್ರು. ಶೆಟ್ಟಿಯ ಸಹಾಯದಿಂದ ಜಾಕಿ ಶ್ರಾಫ್ಗೆ ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು. ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸುನಿಲ್ ಶೆಟ್ಟಿ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸೇರಿಕೊಳ್ತಾರೆ. ಈ ಮಧ್ಯೆ ಚಿತ್ರಕಥೆ ಬರಹನಾಗಿ ಉದ್ಯಮದಲ್ಲಿ ಕಷ್ಟಪಡುತ್ತಿದ್ದ ಶಬೀರ್ ಬಕ್ಸ್ವಾಲಾ ಜೊತೆಗೆ ಸ್ನೇಹವನ್ನ ಬೆಳೆಸಿಕೊಳ್ತಾರೆ. ಈ ವೇಳೆ ಒಳ್ಳೆ ಸ್ಟೈಲಿಶ್ ಆಗಿದ್ದ ಸುನಿಲ್ರನ್ನ ಗಮನಿಸಿದ ಶಬೀರ್ ಈತನಲ್ಲಿ ನಾಯಕನಾಗುವ ಎಲ್ಲ ಗುಣಗಳಿದೆ ಎಂದುಕೊಂಡವರೇ ಹಿಟ್ ಚಿತ್ರಗಳನ್ನು ನೀಡಿದ ನಿರ್ದೇಶಕರಾಗಿದ್ದ ರಾಜೀವ್ ರಾಯ್ ಬಳಿ ಸುನಿಲ್ ಶೆಟ್ಟಿ ವಿಚಾರವನ್ನು ಪ್ರಸ್ತಾಪಿಸಿದರು. ನೋಡಿ, ಈ ಹುಡುಗ ಮುಂದೊಂದು ದಿನ ದೊಡ್ಡ ಸ್ಟಾರ್ ಆಗ್ತಾನೆ ಎಂದು ಹೊಗಳಿದ್ರು. ಈ ಮಾತನ್ನ ಕೇಳಿದ ನಿರ್ದೇಶಕ ಸುನಿಲ್ರನ್ನ ಕರೆದು ಪೋರ್ಟ್ಫೋಲಿಯೋ ಸಿದ್ಧಪಡಿಸಲು ಹೇಳ್ತಾರೆ. ಶಬೀರ್ ಸುನಿಲ್ ಶೆಟ್ಟಿಯನ್ನ ಸ್ಟುಡಿಯೋಗೆ ಕರೆದೊಯ್ದರು. ಖ್ಯಾತ ಛಾಯಾಗ್ರಾಹಕರಾಗಿದ್ದ ಸಿಂಘಾಲ್ ಸುನಿಲ್ ಶೆಟ್ಟಿಯನ್ನ ನೋಡಿದ ತಕ್ಷಣ ಮೊದಲು ಗಮನಿಸಿದ್ದು ಸುನಿಲ್ ಶೆಟ್ಟಿಯ ಬೈಸೆಪ್ಸ್. ನೀವು ಜಿಮ್ ಹೋಗ್ತೀರಾ ಎಂದು ಕೇಳ್ತಾರೆ. ಹೌದು ಎಂದು ಉತ್ತರಿಸಿದ ಸುನಿಲ್ ಶೆಟ್ಟಿಗೆ ಶರ್ಟ್ ಬಿಚ್ಚಿ ಫುಲ್ ಬಾಡಿ ಶೋ ಮಾಡಿ ಅಂತಾರೆ. ಕೂಡಲೇ ಶರ್ಟ್ ತೆಗೆದು ಪೋಸ್ ಕೊಡ್ತಾರೆ ಸುನಿಲ್ ಶೆಟ್ಟಿ. ಇದನ್ನ ಕಂಡ ಸಿಂಘಾಲ್, ನೀನು ಪಕ್ಕಾ ಹೀರೋ ಆಗ್ತೀಯಾ, ಇದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದು ಭವಿಷ್ಯ ನುಡಿತಾರೆ. ಸುನಿಲ್ ಶೆಟ್ಟಿಗೆ ಆಗ 31ನೇ ವಯಸ್ಸು. ಮೊಟ್ಟ ಮೊದಲು ನಾಯಕನಾಗಿ ಬಲ್ವಾನ್ ಸಿನಿಮಾದಲ್ಲಿ ನಟಿಸ್ತಾರೆ. ಆದರೆ ಅದರಲ್ಲಿ ಸುನಿಲ್ ಶೆಟ್ಟಿ ಅವರ ನಟನೆ ಅಷ್ಟಕ್ಕಷ್ಟೇ ಇತ್ತು. ನೋಡಿದ ಪ್ರೇಕ್ಷಕರು ಯಾರೋ ಇದು ಬಾಯೇ ಬಿಡಲ್ಲ, ಡೈಲಾಗ್ ಡೆಲಿವರಿ ಕೆಟ್ಟದಾಗಿದೆ, ಸಿಂಡರ ಮೂತಿಯವನು ಅಂತ ಬೈದುಕೊಂಡಿದ್ರು. ಸಿನಿಮಾ ಫ್ಲಾಪ್ ಆಯಿತು. ಸುಮ್ಮನೆ ಹೋಟೆಲಲ್ಲಿ ಕೆಲಸ ಮಾಡುವಂತ ಅವಮಾನಿಸಿದ್ದೂ ಇದೆ. ಆದರೆ ಇದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡ ಸುನಿಲ್ ಇಡೀ ದಿನ ಹೋಟೆಲಲ್ಲಿ ನೋಡಿಕೊಳ್ಳುತ್ತಾ ಬೆಳಗ್ಗೆ 4 ಗಂಟೆಗೆ ಎದ್ದು ವಾಯ್ಸ್ ಡಬ್ಬಿಂಗ್ ಮಾಡ್ತಿದ್ರು. ಈ ಕೆಲಸ ಹಲವಾರು ತಿಂಗಳುಗಳೇ ನಡೆದಿತ್ತು. ನಂತರದಲ್ಲಿ ವಾಯ್ಸ್ ಡಬ್ಬಿಂಗ್ನಲ್ಲಿ ಬಾಸ್ ಅನ್ನೋ ಪಟ್ಟ ಸಿಕ್ತು ಶೆಟ್ಟಿಗೆ. ನಂತರ ಸುನಿಲ್ ಶೆಟ್ಟಿಗೆ ಅವಕಾಶಗಳು ಸುಗಮವಾದವು. ವಕ್ತ್ ಹಮಾರಾ ಹೇ, ಪೆಹಚಾನ್, ದಿಲ್ವಾಲೆ, ಮೊಹರಾ, ಗೋಪಿ ಕಿಶನ್ ಮತ್ತು ಕೃಷ್ಣ ಮುಂತಾದ ಚಿತ್ರಗಳ ಮೂಲಕ ತಮ್ಮನ್ನ ತಾವು ಗುರುತಿಸಿಕೊಂಡ್ರು. 1990ರ ದಶಕದಲ್ಲಿ ಸುನಿಲ್ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದರು. ಅವರ ಅತ್ಯುತ್ತಮ ಚಿತ್ರಗಳು ಹೇರಾಫೇರಿ, ದಡ್ಕನ್, ಯೇ ತೇರಾ ಘರ್, ಯೇ ಮೇರಾ ಘರ್ ಮತ್ತು ಫಿರ್ ಹೇರಾಫೇರಿ. 2001ರ ಚಲನಚಿತ್ರ ದಡ್ಕನ್ನಲ್ಲಿನ ಶೇಡೆಡ್ ಪಾತ್ರಕ್ಕಾಗಿ ಮೊಟ್ಟ ಮೊದಲ ಪ್ರಶಸ್ತಿಯೂ ಲಭಿಸುತ್ತೆ. ಚಿತ್ರರಂಗಕ್ಕೆ ಬಂದ ನಂತರವೂ ಸುನಿಲ್ ಶೆಟ್ಟಿಗೆ ಕಾಡುತ್ತಿದ್ದದ್ದು ಒಂದೇ, ನಾನು ಕ್ರಿಕೆಟರ್ ಆಗಲಿಲ್ವಲ್ಲ ಎಂದು. ಯಾವುದಾದರೂ ಟೂರ್ನಮೆಂಟ್ ನೋಡುತ್ತಿದ್ರೆ ಒಬ್ಬರೇ ದುಃಖಿಸುತ್ತಿದ್ರು. ಆದರೆ ಯಶಸ್ಸು ಸಿಕ್ಕ ನಂತರದಲ್ಲಿ ಆ ಕೊರಗನ್ನು ನೀಗಿಸಿದ್ದಾರೆ. ಪ್ರಸ್ತುತ ಸುನಿಲ್ ಶೆಟ್ಟಿ ಅವರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಮುಂಬೈ ಹೀರೋಸ್ ತಂಡದ ನಾಯಕನಾಗಿ ಕನಸನ್ನ ಜೀವಂತವಾಗಿಸಿಕೊಂಡಿದ್ದಾರೆ. ಅವರ ಮಗಳು ಅತಿಯಾ ಶೆಟ್ಟಿ ಭಾರತೀಯ ಕ್ರಿಕೆಟಿಗ KL ರಾಹುಲ್ ಅವರನ್ನ ವಿವಾಹವಾಗಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಅವರಿಗೆ ಬೆದರಿಕೆ ಕರೆಗಳು ಬರ್ತಿದ್ವು. ಭೂಗತ ಲೋಕ ಆಗ ತಾನೇ ಉತ್ತುಂಗದಲ್ಲಿತ್ತು. ನಾನಾ ಅನಾಮಧೇಯ ಕರೆಗಳು ಬರ್ತಿದ್ವು. ಹಣ ಹಾಕುವಂತೆ ಬೆದರಿಸ್ತಿದ್ರು. ಸುನಿಲ್ ಶೆಟ್ಟಿ ಹಣ ಸಂದಾಯವನ್ನು ಮಾಡ್ತಿದ್ರು. ಒಂದು ಮಾತನಾಡ್ತಿರ್ಲಿಲ್ಲ. ಈ ಬಗ್ಗೆ ಪೊಲೀಸ್ ಅಧಿಕಾರಿಯೊಬ್ಬರು ಕಂಪ್ಲೇಂಟ್ ಕೊಡಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಸಲಹೆಯನ್ನು ನೀಡಿದ್ರು. ಆದರೆ ಶೆಟ್ಟಿ ಅದ್ಯಾವುದನ್ನು ಮಾಡದೆ ಭೂಗತ ಜಗತ್ತಿಗೆ ತಲೆ ಬಾಗಿದ್ರು. ಅದ್ಯಾಕೋ ಏನೋ, ಯಾಕೆ ಬೇಕು ಎದುರು ಹಾಕಿಕೊಳ್ಳೋದು ಅನ್ನೋ ನಿರ್ಧಾರವಿತ್ತೋ ಏನೋ. ಹೀಗೆ ಒಮ್ಮೆ ಬೇಕರಿಯಲ್ಲಿ ನಿಂತಿದ್ದ ಮೋನಿಕಾ ಕ್ವಾದ್ರಿ ಎಂಬುವರನ್ನ ನೋಡಿದ್ದ ಸುನಿಲ್ ಶೆಟ್ಟಿ ಅವರನ್ನೇ ಪ್ರೇಮಿಸೋಕೆ ಶುರು ಮಾಡಿದ್ರು. ಅಲ್ಲದೆ 1991ರಲ್ಲಿ ಒಪ್ಪಿಸಿ ಮದುವೆಯಾಗ್ತಾರೆ. ಅದು ಕೂಡ ಹೀರೋ ಆಗುವ ಮುನ್ನವೇ. ಆಕೆ ಸುನಿಲ್ ಶೆಟ್ಟಿಯ ಸ್ನೇಹಿತನ ತಂಗಿಯೇ ಆಗಿದ್ರು. ಈ ಮದುವೆಗೆ ಸುನಿಲ್ ಶೆಟ್ಟಿ ಮನೆಯಲ್ಲಿ ವಿರೋಧವಿತ್ತು. ಬೇರೆ ಮದುವೆಯಾಗು ಎಂದಿದ್ರು. ಆದರೆ ಅವರ ಪ್ರೀತಿಯ ಮುಂದೆ ಪೋಷಕರ ಆಟ ನಡೆಯಲಿಲ್ಲ. 1991ರಲ್ಲಿ ವಿವಾಹವಾಗ್ತಾರೆ. 1993ರಲ್ಲಿ ಮಗಳು ಅತಿಯಾ ಜನಿಸ್ತಾಳೆ. ಅತಿಯಾಗೆ 2 ವರ್ಷ ತುಂಬಿದಾಗ ಸುನಿಲ್ ಶೆಟ್ಟಿ ಗೋಪಿ ಕಿಶನ್ ಚಿತ್ರ ಬಿಡುಗಡೆಯಾಗಿತ್ತು. ಅದರಲ್ಲಿ ಸುನಿಲ್ ದ್ವಿಪಾತ್ರದಲ್ಲಿ ನಟಿಸಿದ್ರು. ನಂತರ ಮಗ ಅಹಾನ್ ಜನನವಾಗತ್ತೆ. ಒಮ್ಮೆ ಅಮೆರಿಕಾದಲ್ಲಿ ಭಯೋತ್ಪಾದಕ ಎಂದು ಅಮೆರಿಕನ್ ಪೊಲೀಸರು ಶೆಟ್ಟಿಯನ್ನು ಬಂಧಿಸಿ ಬಿಡ್ತಾರೆ. ಆ ಘಟನೆ ನಡೆದದ್ದು 2001ರಲ್ಲಿ ನವೆಂಬರ್ನಲ್ಲಿ ನಡೆದಿದ್ದ ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿಯ ಹೊತ್ತಲ್ಲಿ. ಆ ಸಂದರ್ಭ ಅಮೆರಿಕಾದಲ್ಲಿ ಬಿಗಿ ಭದ್ರತೆ ಇತ್ತು. ಅಮೆರಿಕಾದಲ್ಲಿಯೇ ಕಾಂಟೆ ಚಿತ್ರದ ಶೂಟಿಂಗ್ ನಡೀತಿತ್ತು. ತಾರಾಗಣದಲ್ಲಿ ಸಂಜಯ್ ದತ್, ಮಹೇಶ್ ಮಂಜರೇಕರ್, ಅಮಿತಾಬ್ ಬಚ್ಚನ್ ಮತ್ತು ಲಕ್ಕಿ ಅಲಿ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಚಿತ್ರೀಕರಣ ನಡೆಯುತ್ತಿರುವಾಗ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಈ ಚಿತ್ರದಲ್ಲಿ ಸುನಿಲ್ ಶೆಟ್ಟಿ ಬೌನ್ಸರ್ ಮಾರ್ಕ್ ಐಸಾಕ್ ಪಾತ್ರವನ್ನು ನಿರ್ವಹಿಸಿದರು. ಅವರ ಡ್ರೆಸ್ಸಿಂಗ್ ಗ್ಯಾಂಗ್ಸ್ಟರ್ ರೀತಿ ಇತ್ತು. ಸುನಿಲ್ ಈ ಗೆಟಪ್ನಲ್ಲಿ ಹೊರಗೆ ಬಂದಿದ್ದೇ ತಡ ಅಮೆರಿಕನ್ ಪೊಲೀಸರು ಅವರನ್ನು ತಡೆದು ಭಯೋತ್ಪಾದಕ ಎಂದು ತಪ್ಪಾಗಿ ಭಾವಿಸಿ ಬಂಧಿಸಿ ಬಿಡ್ತಾರೆ. ಸುನಿಲ್ ತಾನು ನಟನೆಂದು ಎಷ್ಟೇ ವಿವರಿಸಲು ಪ್ರಯತ್ನಿಸಿದ್ರೂ ಯಾರೂ ಕೂಡ ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ.
ಸ್ವಲ್ಪ ಸಮಯದ ನಂತರ ಇಡೀ ಸಿನಿಮಾ ತಂಡ ಪೊಲೀಸರ ಬಳಿ ತೆರಳಿ ಬಿಡಿಸಿಕೊಂಡು ಬಂದಿದ್ರು. ಸುನಿಲ್ ಶೆಟ್ಟಿ ಒಮ್ಮೆ 128 ನೇಪಾಳಿ ಹುಡುಗಿಯರನ್ನು ರಕ್ಷಿಸುತ್ತಾರೆ. 1996ರಲ್ಲಿ ಪೊಲೀಸರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕಾಮಾಟಿಪುರದ ಮೇಲೆ ದಾಳಿ ಮಾಡಿ ಸುಮಾರು 456 ಹುಡುಗಿಯರನ್ನು ವೇಶ್ಯಾವಾಟಿಕೆಯ ಹಿಡಿತದಿಂದ ರಕ್ಷಿಸಿದರು. ಅದರಲ್ಲಿ 128 ಹುಡುಗಿಯರು ನೇಪಾಳದವರಾಗಿದ್ದರು. ಅವರು ಮರಳಿ ತಾಯ್ನಾಡಿಗೆ ಮರಳಲು ಮುಂದಾದಾಗ ನೇಪಾಳ ಸರ್ಕಾರ ಅವರಲ್ಲಿ ಪೌರತ್ವವಿಲ್ಲ, ಅವರನ್ನು ಕರೆಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳಿತು. ಈ ಕಷ್ಟದ ಸಮಯದಲ್ಲಿ ಆ ಹುಡುಗಿಯರಿಗೆ ರಕ್ಷಕನಾಗಿ ನಿಂತಿದ್ದೇ ಸುನಿಲ್ ಶೆಟ್ಟಿ. ತಮ್ಮ ಸ್ವಂತ ಹಣದಿಂದಲೇ ಅವರಿಗೆ ಟಿಕೆಟ್ ಮಾಡಿಸಿ ವಿಮಾನದಲ್ಲಿ ಕಳುಹಿಸಿಕೊಡ್ತಾರೆ. ಚಲನಚಿತ್ರಗಳಲ್ಲಿ ಯಶಸ್ಸನ್ನ ಸಾಧಿಸಿದ ನಂತರ ಸುನಿಲ್ ಶೆಟ್ಟಿ ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಪಾಪ್ಕಾರ್ನ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಪ್ರಾರಂಭಿಸಿದರು. ಈ ಬ್ಯಾನರ್ನಡಿ ಖೇಲ್ ಮತ್ತು ಭಾಗಂಬಾಗ್ ಚಿತ್ರಗಳು ನಿರ್ಮಾಣಗೊಂಡಿವೆ. ಸುನಿಲ್ ಶೆಟ್ಟಿ ಮುಂಬೈನಲ್ಲಿ ಮಿಸ್ಚಿಫ್ ಡೈನಿಂಗ್ ಮತ್ತು ಕ್ಲಬ್ H2O ಎಂಬ 2 ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಇವೆರಡು ಮುಂಬೈನಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿವೆ. 2010ರಲ್ಲಿ ಮಿಸ್ಚಿಫ್ ಡೈನಿಂಗ್ ರೆಸ್ಟೋರೆಂಟ್ ಅನ್ನು ಮುಚ್ಚಿ ಲಿಟಲ್ ಇಟಲಿ ಎಂಬ ಇಟಾಲಿಯನ್ ರೆಸ್ಟೋರೆಂಟ್ ಅನ್ನು ತೆರೀತಾರೆ. ಈ ರೆಸ್ಟೋರೆಂಟ್ ತೆರೆದಿರುವ ಸ್ಥಳದಲ್ಲೇ ಅವರ ತಂದೆ ವರ್ಷಗಳ ಹಿಂದೆ ಉಡುಪಿ ರೆಸ್ಟೋರೆಂಟ್ ನಡೆಸ್ತಿದ್ರು. ಕ್ಲಬ್ H2O ಜೊತೆಗೆ ವಾಟರ್ ಪಾರ್ಕ್ ಅನ್ನು ಕೂಡ ಪ್ರಾರಂಭಿಸಿದ್ದಾರೆ. 2013ರಲ್ಲಿ ಪತ್ನಿ ಮಾನಾ ಶೆಟ್ಟಿ ಅವರೊಂದಿಗೆ ಮುಂಬೈನಲ್ಲಿ ಆರ್ ಹೋಮ್ ಲೈಫ್ ಸ್ಟೈಲ್ ಸ್ಟೋರ್ ಅನ್ನು ಪ್ರಾರಂಭಿಸಿದ್ದಾರೆ. ಅಲ್ಲದೆ ಪುಣೆ ಮೂಲದ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸ್ಟಾರ್ಟ್ಅಪ್ ಕಂಪನಿಗೂ ಹೂಡಿಕೆ ಮಾಡಿದ್ದಾರೆ. ಪತ್ನಿ ಮಾನಾ ಶೆಟ್ಟಿಯೊಂದಿಗೆ ಬಟ್ಟೆ ಅಂಗಡಿ ಬಿಸ್ನೆಸ್ನಲ್ಲೂ ಹೂಡಿಕೆ ಮಾಡಿದ್ದಾರೆ. ಮುಂಬೈನಲ್ಲಿರುವ ತಮ್ಮ ಐಷಾರಾಮಿ ಬಂಗಲೆಯ ಜೊತೆಗೆ ಖಂಡಾಲಾ ಹಿಲ್ ಪಾಯಿಂಟ್ನಲ್ಲಿ ಒಂದು ಐಷಾರಾಮಿ ತೋಟದ ಮನೆ ಇದೆ. ನೈಸರ್ಗಿಕವಾಗಿ ನಿರ್ಮಿಸಲಾದ ಈ ತೋಟದ ಮನೆಯಲ್ಲಿ ಸುನಿಲ್ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೀತಾರೆ. ಇಂದು ದೇಶಾದ್ಯಂತ ಹಲವಾರು ಪ್ರಮುಖ ನಗರಗಳಲ್ಲಿ ಆಸ್ತಿ ಪಾಸ್ತಿಗಳನ್ನು ಖರೀದಿಸಿದ್ದಾರೆ. ಅಂತೂ ತಂದೆಗೆ ತಕ್ಕ ಮಗನಾಗಿ ಇಂದು ಭಾರತದ ಪ್ರಮುಖ ಯಶಸ್ವಿ ಉದ್ಯಮಿಯಾಗಿ ನಾಯಕ ನಟನಾಗಿ ಬೆಳೆದು ನಿಂತಿದ್ದಾರೆ ಸುನಿಲ್ ಶೆಟ್ಟಿ. ಇವಿಷ್ಟು ಸುನಿಲ್ ಶೆಟ್ಟಿ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.